ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಹೊರಗಡೆಯಿಂದ ತಂದು ಒಳಸುರಿಗಳನ್ನು ನಾವೇನು ವೆಚ್ಚ ಮಾಡ್ತೀವಲ್ಲ ಅದನ್ನು ಕಮ್ಮಿ ಮಾಡ್ತಾ ಬರಬೇಕು. ಅಂದರೆ ಪ್ರತಿದಿನ ಈ ದ್ವಿದಳ ಧಾನ್ಯ ಸಸ್ಯಗಳು ನನ್ನ ತೆಂಗಿನ ಮರದ ಬೇರಿಗೆ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಕೊಡ್ತಾ ಇರ್ತವೆ. ಈಗ ನಿಮ್ಮ ತೋಟದಲ್ಲೇ ನಿಮ್ಮ ಗೊಬ್ಬರವನ್ನು ಉತ್ಪಾದಿಸ್ಕೊಳ್ಳಿ ಅಂತ ಹೇಳಿದ್ನ, ಈಗ ಅದನ್ನು ಮುಂದುವರೆದ ಭಾಗವಾಗಿ ನಿಮ್ಮ ಗಿಡದ ಬುಡದಲ್ಲೇ ಗೊಬ್ಬರವನ್ನು ಉತ್ಪಾದನೆ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ವಿವರ ಇನ್ಫೋವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ನಿಮ್ಮ HR ಮಂಜುನಾಥ್ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಡಬಲೂರು ರಸ್ತೆಯಲ್ಲಿರ್ತಕ್ಕಂಥ ಈ ನಮ್ಮನೆ ತೆಂಗಿನ ತೋಟದಲ್ಲಿ ಇದ್ದೀವಿ. ಇವತ್ತು ಒಂದು ಕಾನ್ಸೆಪ್ಟ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ನಾನು ಕಳೆದ ದಿನಗಳಿಂದ ಇಲ್ಲೇ ಇದ್ದೀನಿ. ಇಲ್ಲೇನು ಮಾಡಿದ್ದೀವಿ ಅಂದರೆ, ನೀವು ಗಮನಿಸ್ಬೋದು, ನನ್ನ ತೆಂಗಿನ ಮರಕ್ಕೆ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡ್ಕೋಬೇಕು. ನಾನು ನಿಮಗಿಂದ ಹೇಳ್ತಾ ಇದ್ದೆ, ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಹೊರಗಡೆಯಿಂದ ತಂದು ಒಳಸುರಿಗಳನ್ನು ನಾವೇನು ವೆಚ್ಚ ಮಾಡ್ತೀವಲ್ಲ ಅದನ್ನು ಕಮ್ಮಿ ಮಾಡ್ತಾ ಬರಬೇಕು. ನಮ್ಮ ತೋಟ ವರ್ಷಾನುವರ್ಷ ಮುಂದುವರಿತಾ ಇದ್ದಷ್ಟು ಒಳಸುರಿಗಳ ವೆಚ್ಚ ಕಮ್ಮಿ ಮಾಡಬೇಕು. ಅದೇ ಮಾಡೋದು ಹೇಗೆ ಅಂತ, ನಾವು ಒಳಸುರಿಯಿಂದ ಏನು ಮಾಡ್ತೀವಿ, ಸಾವಯವ ಗೊಬ್ಬರಕ್ಕೆ ಖರ್ಚು ಮಾಡ್ತೀವಿ, ಮತ್ತು ಸೂಕ್ಷ್ಮಾಣು ಜೀವಿಗಳ ದ್ರಾವಣಕ್ಕೆ ಖರ್ಚು ಮಾಡ್ತೀವಿ, ಮತ್ತು ಬೇರೆ ಇನ್ನೇನಾದರೂ ನಮ್ಮ ಕೀಟರೋಗ ಬಾಧೆ ಬರಬಾರ್ದು ಅಂತ ಕೆಲವು ಬ್ಯಾಕ್ಟೀರಿಯಾಗಳನ್ನು ಹಾಕ್ತೀವಿ. ಇಲ್ಲೇನು ಮಾಡಿದ್ದೀನಿ, ಈ ಸಾವಯವ ಗೊಬ್ಬರ ಅನ್ನೋದೇ ನಮಗೆ ಮುಖ್ಯವಾದ ಖರ್ಚು ಹೊರಗಡೆಯಿಂದ ತರೋದು. ಬಟ್ ನಿಮ್ಮ ತೋಟದಲ್ಲೇ ನಿಮ್ಮ ಗೊಬ್ಬರವನ್ನು ಉತ್ಪಾದನೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಅದು ನಾನು MS ಫಾರ್ಮ್ ತೋಟದಲ್ಲಿ ನಿಮಗೆ ಹೇಳಿದ್ದೀನಿ ಉದಾಹರಣೆ ಸಹಿತ. ಸಾಕಷ್ಟು ನಾವು ಈ ಥರ ಗಿಡಗಳನ್ನೆಲ್ಲ ಬೆಳ್ಕೊಂಡು ಗಿರಿಸೀಡಿಯ, ಹಾಲವಾಣ, ಟ್ರೋಪಿಯಾಕ ಇವೆಲ್ಲ ಬೆಳಿತೀವಿ ನೋಡಿ. ಇನ್ನೆಲ್ಲ ಬದುಗಳಲ್ಲೆಲ್ಲ ಈಗ ನೋಡಿ ಒಳ್ಳೆ ವಾತಾವರಣ, ಈಗ ಜೂನ್ ತಿಂಗಳು ಎಲ್ಲ ನಾಟಿ ಮಾಡಿಬಿಟ್ಟಿದ್ದೀವಿ. ನನಗೆ ಇನ್ನೊಂದು 5-6 ತಿಂಗಳಲ್ಲಿ ಡಿಸೆಂಬರ್ ಜನವರಿಗೆ ಸಾಕಷ್ಟು ಮಲ್ಚಿಂಗ್ ಮೆಟೀರಿಯಲ್ ಸಿಗುತ್ತೆ, ಅದನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈಗ ನಿಮ್ಮ ತೋಟದಲ್ಲೇ ನಿಮ್ಮ ಗೊಬ್ಬರವನ್ನು ಉತ್ಪಾದಿಸ್ಕೊಳ್ಳಿ ಅಂತ ಹೇಳಿದ್ನ, ಈಗ ಅದನ್ನು ಮುಂದುವರೆದ ಭಾಗವಾಗಿ ನಿಮ್ಮ ಗಿಡದ ಬುಡದಲ್ಲೇ ಗೊಬ್ಬರವನ್ನು ಉತ್ಪಾದನೆ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟನ್ನ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಗಮನಿಸ್ಬೋದು, ನನ್ನ ತೆಂಗಿನ ಮರ, ಈ ತೆಂಗಿನ ಮರ ಸುತ್ತ ಈ ರೀತಿ ಎಲ್ಲಿ ನಮ್ಮದು ಫೀಡರ್ ರೂಟ್ಸ್ ಇರುತ್ತಲ್ಲ, ಆಹಾರ ಹೀರುವ ಬೇರುಗಳು, ಆ ಜಾಗವನ್ನು ಗುರುತಿಸಿ ಸುಮಾರು ಡಿಸ್ಟೆನ್ಸಲ್ಲಿ ಈ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲೂ ನಂದು ಮುಂಚೆನೂ ಟ್ರೆಂಚ್ ಇತ್ತು, ನಾನು ಇಲ್ಲೇ ಸಾವಯವ ಗೊಬ್ಬರ ಕೊಡ್ತಾ ಇದ್ದೆ. ಅದನ್ನೇ ಉಪಯೋಗಿಸಿ ಒಂದು ಆಕೃತಿಯನ್ನು ಇಲ್ಲಿ ರಚನೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವೇನು ಗಮನಿಸ್ಬೋದು, ನಾನೇನು ಮಾಡ್ತೆ ಅಂತಂದರೆ ಮಿತ್ರರೇ, ಈ ರೀತಿ ನಾನು ಒಂದು 3 ಇಂಚಷ್ಟು ಕೈಯಲ್ಲೇ ಟ್ರೆಂಚ್ಗಳು ಮಾಡಿಕೊಂಡು ಅಲ್ಲಿ ದ್ವಿದಳ ಧಾನ್ಯಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ನೀವು ಇಲ್ಲಿ ಗಮನಿಸ್ಬೋದು, ಇದು ನನ್ನ ದ್ವಿದಳ ಧಾನ್ಯದ ಸಾಲು, ಅದರ ಪಕ್ಕ ನನ್ನ ತೆಂಗಿನ ಗರಿಯ ಮುಚ್ಚಿಗೆ, ಇದೆರಡನ್ನೂ ಕೊಟ್ಟಿದ್ದೀನಿ. ಇದೇನಪ್ಪ ಸೂಚಿಸುತ್ತೆ ಅಂತಂದರೆ, ಇದು ದ್ವಿದಳ ಧಾನ್ಯಗಳು ನಮಗೆ ಗೊತ್ತಿರುವಂಗೆ ಸಾರಜನಕ ಸ್ಥಿರೀಕರಣ ಮಾಡಿ ಸಾರಜನಕ ಗೊಬ್ಬರವನ್ನು ನನ್ನ ತೆಂಗಿನ ಮರದ ಬೇರುಗಳಿಗೆ ಕೊಡುತ್ತೆ. ಇದರಲ್ಲಿ ಸಾರಜನಕ ಅಂಶ ಇರುತ್ತೆ, ನೈಟ್ರೋಜನಸ್ ಅಂಶ ಇರುತ್ತೆ. ಈ ನನ್ನ ಏನು ತೆಂಗಿನ ಮರದ ತ್ಯಾಜ್ಯ ಇದೆಯಲ್ಲ, ಇದು ಇಂಗಾಲ ಅಂಶವನ್ನು ಕೊಡುತ್ತೆ, ಕಾರ್ಬನ್ನನ್ನು ಕೊಡುತ್ತೆ. ಅದರಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನೈಟ್ರೋಜನ್ ಕಂಟೆಂಟ್ ಕಮ್ಮಿ ಇರುತ್ತೆ. ಇದರಲ್ಲಿ ಇಂಗಾಲದ ಅಂಶ ಕಮ್ಮಿ ಇರುತ್ತೆ, ಸಾರಜನಕ ಜಾಸ್ತಿ ಇರುತ್ತೆ. ಅಂದರೆ ಏನು, ಸಾರಜನಕ ಸಾರಜನಕ ಸಾವಯವ ಗೊಬ್ಬರದ ಉತ್ಪಾದನೆಯೂ ಇಲ್ಲೇ ಆಗ್ತಾಯಿದೆ ಮತ್ತು ಇಂಗಾಲನೂ ಇಲ್ಲೇ ಕ್ರಿಯೇಟ್ ಆಗ್ತಾಯಿದೆ. ಸೊ ಇದು C ಮತ್ತು N ಎರಡೂ ಇಲ್ಲೇ ಆಗ್ತಿರೋದ್ರಿಂದ ನನಗೆ ಒಂದು ಸಮತೋಲಿತವಾದಂಥ ಒಂದು ನೈಸರ್ಗಿಕವಾದಂಥ ಒಂದು ಗೊಬ್ಬರ ಸಸ್ಯದ ಬೇರು ವಲಯದಲ್ಲೇ ಸೃಷ್ಟಿಯಾಗುತ್ತೆ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ದ್ವಿದಳ ಧಾನ್ಯಗಳನ್ನು ಅಲ್ಲಿ ಬಿತ್ಕೊಂಡು ಬಂದಿದ್ದೀನಿ. ನೀವು ಅಲ್ಲಿ ಗಮನಿಸ್ಬೋದು ನೋಡಿ, ನಮ್ಮ ಗಿಡದ 4 ತೆಂಗಿನ ಮರದ 4 ಬದಿಗಳಲ್ಲಿ ಈ ರೀತಿ ನಾವು ಬಿತ್ತಿದ್ದೀನಿ. ಸೊ ಯಾವ ಥರ ಬೀಜಗಳನ್ನ ಉಪಯೋಗಿಸ್ತೀವಿ ಅಂತಂದರೆ ನೋಡಿ, ಇಲ್ಲಿದೆ, ಇದೆಲ್ಲ ಸಾರಜನಕ ಸ್ಥಿರೀಕರಣ ದ್ವಿದಳ ಧಾನ್ಯ, ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಡೈಕಾಟಮ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇದು ಡಯಂಚ ಅಂತ ಹೇಳಿ, ಸೊ ಇವೆಲ್ಲ ಉಪಯೋಗಿಸಿದ್ದಾರೆ ಡಯಂಚನ. ಸೊ ಇದನ್ನು ಯೂಸ್ ಮಾಡ್ತೀವಿ. ಇದು ಅಪ್ಸೆಣಬು, ಸನ್ನೆಂಪು ಅಂತ ಹೇಳ್ತೀವಿ. ಇದು ಕಪ್ಪು ಹುರುಳಿ, ಬ್ಲಾಕ್ ಹಾರ್ಸ್ ಗ್ರಾಮು. ಇದು ನಂದು ಅವರೆ, ಬಿಗ್ ಬೀನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ತೊಗರಿ, ಪಿಜನ್ ಗ್ರಾಮು. ಮತ್ತು ಇದು ಅಲಸಂದೆ, ಕೌಪಿ. ನೋಡಿ ಮಿತ್ರರೇ, 6 ಥರದ ದ್ವಿದಳ ಧಾನ್ಯದ ಬೀಜಗಳನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿ, ಇದನ್ನು ಬೀಜೋಪಚಾರ ಮಾಡಿ EM1 AEM ಅಲ್ಲಿ ನಾನು ಬೀಜೋಪಚಾರ ಮಾಡಿ ಇಲ್ಲಿ ಈಗ ಬಿತ್ಬಿಟ್ಟಿದ್ದೀನಿ. ಕಳೆದ ಒಂದು 6-8 ದಿವಸ ನಾನು ಬಿತ್ತಿರೋದು ನೋಡಿ. ಬಿತ್ಬಿಟ್ಟು ಸ್ವಲ್ಪ ಸಾವಯವ ಗೊಬ್ಬರ ನಮ್ಮ ಹತ್ರ ಇತ್ತು, ಅದನ್ನು ಹಾಕಿದ್ದೀವಿ. ನೀವು ಅಲ್ಲಿ ಕಾಣ್ಬೋದು, ಈಗ ಸೆಣಬು ಮತ್ತು ಡಯಂಚ ಬೇಗ ಬರುತ್ತೆ, ಹುರುಳಿ ಮತ್ತು ಅಲಸಂದೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ, ಬಟ್ ಬರ್ತವೆ, ಎಲ್ಲ ಬರ್ತವೆ. ಬಂದಿರುವಂಥದ್ದು ಸರ್ ಇದು? ಹಾಂ, ಬರ್ತಾ ಇರೋದು ಎಲ್ಲ ಬಂದೆ. 4-5 ದಿವಸ ಹಾಕಿದೆ, ಹಾಕಿ ಮೊಳಕೆ ಎಲ್ಲ ಮೊಳಕೆ ಬರ್ತಾ ಇದೆ. ಎಲ್ಲ ಸಿ ಟ್ರೀಟ್ಮೆಂಟ್ ಮಾಡಿ AM ಅಲ್ಲಿ ಹಾಕಿರ್ತಕ್ಕಂಥ ಇದು. ಸೊ ಇದನ್ನು ನಾನೇನು ಮಾಡ್ತೀನಿ, ಇದಿಷ್ಟು ನಾನು ಉಪಯೋಗಿಸ್ತಕ್ಕಂಥ ದ್ವಿದಳ ಧಾನ್ಯಗಳು. ಈಗ ಇದನ್ನು ವಾಟ್ ನೆಕ್ಸ್ಟ್, ಇದನ್ನೇನು ಮಾಡ್ತೀವಿ, ನಾನೇನು ಮಾಡಿದೆ, ಮೊದಲು ಈ ಥರ 2 ಇಂಚ್ ಆಳಕ್ಕೆ ಟ್ರೆಂಚ್ ಮಾಡ್ಕೊಂಡ್ವಿ. ಅದಕ್ಕೆ ನನ್ನ ಹಿಂಡಿ ದ್ರಾವಣ,
ಇದೆಯಲ್ವಾ, ಹಿಂಡಿ ದ್ರಾವಣವನ್ನು 10 ಲೀಟ್ರು, ಈ ನಮ್ಮ ತೆಂಗಿನ ಮರಕ್ಕೆ 10 ಲೀಟ್ರು ಹಿಂಡಿ ದ್ರಾವಣನ ಈ ಟ್ರೆಂಚಲ್ಲಿ ಹಾಕಿದ್ವಿ. ಅದರ ನಂತರ ಈ ಈ 6 ಥರದ ದ್ವಿದಳ ಧಾನ್ಯದ ಬೀಜಗಳನ್ನು ಬಿತ್ತನೆ ಮಾಡಿದ್ದೀವಿ. ಅದರ ಮೇಲೆ ಸ್ವಲ್ಪ ಸಾವಯವ ಗೊಬ್ಬರ ಉದುರಿಸ್ಬಿಟ್ಟಿದ್ದೀವಿ. ಇಷ್ಟೇ ನಾವು ಮಾಡಿರೋದು. ಈಗ ಅವೆಲ್ಲ ಒಂದೊಂದಾಗಿ ಮೊಳಕೆ ಬರ್ತಾ ಇದೆ. ಇದನ್ನೇನು ಮಾಡ್ತೀನಿ ಮಿತ್ರರೇ, ಇದನ್ನು ಇನ್ನೊಂದು 40-45 ದಿವಸದಲ್ಲಿ ನಮ್ಮ ಸೆಣಬು ಡಯಂಚ ಮತ್ತು ದ್ವಿದಳ ಧಾನ್ಯಗಳು ಈ ಹತ್ರಕ್ಕೆ ಬರುತ್ತೆ. ಆವಾಗ ಮ್ಯಾನ್ಯುವಲಿ ನನ್ನ ಕುಡುಗೋಲು ತಗೊಂಬಂದು ತಲೆ ಮಾತ್ರ ಕತ್ತರಿಸ್ಬಿಡ್ತೀನಿ ಹೂ ಬರೋ ಹಂತದಲ್ಲಿ. ಅದು ಮತ್ತೇನಾಗುತ್ತೆ, ಮತ್ತೆ ಚಿಗುರುತ್ತೆ, ಮತ್ತೆ ಇನ್ನು ಎತ್ತರ ಬೆಳೆಯುತ್ತೆ. ಅಂದರೆ ಪ್ರತಿದಿನ ಈ ದ್ವಿದಳ ಧಾನ್ಯ ಸಸ್ಯಗಳು ನನ್ನ ತೆಂಗಿನ ಮರದ ಬೇರಿಗೆ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಕೊಡ್ತಾ ಇರ್ತವೆ. ಇವೆಷ್ಟು ದಿವಸ ಇರ್ತವೆ ಅಷ್ಟು ದಿವಸ ನನಗೆ ಸಾರಜನಕ ಸಿಗ್ತಾ ಇರುತ್ತೆ. ಆ ಒಂದು ವಿಧಾನ. ನಂತರ ಏನು ಮಾಡ್ತೀನಿ ನೋಡಿ, ಇಲ್ಲಿ ನಾನು ಮುಚ್ಚಿಗೆ ಕೊಟ್ಟಿದ್ದೀನಿ. ಇದು ನನ್ನ ತೆಂಗಿನ ಗರಿಯ ತ್ಯಾಜ್ಯ, ಇದನ್ನು ಕೊಡ್ತಾ ಬರ್ತೀನಿ. ಇದು ಕಾರ್ಬನ್ ಇರುತ್ತೆ, ಆಲ್ರೆಡಿ ಹೇಳಿದ್ದೀನಿ, ಇಂಗಾಲ ಇರುತ್ತೆ. ಇದನ್ನು ಕುಯ್ದುಬಿಟ್ಟು ನನ್ನ ಸೆಣಬು ಡಯಂಚ ಮತ್ತು ದ್ವಿದಳ ಧಾನ್ಯಗಳನ್ನು ಕುಯ್ದು ಇದ್ರ ಮೇಲೆ ಹಾಕ್ತೀನಿ. ಅಲ್ಲೇನಾಯಿತು, ಇಲ್ಲಿ ಒಂದು ಲೇಯರು ಕಾರ್ಬನ್ ಕಾಂಟ್ರಿಬ್ಯೂಟಿಂಗ್ ಮೆಟೀರಿಯಲ್ಲು, ಇಂಗಾಲ ಸಾವಯವ ದ್ರವ್ಯಗಳು, ಇನ್ನೊಂದು ಲೇಯರು ಸಾರಜನಕ ಸಾವಯವ ದ್ರವ್ಯಗಳು. ಇದು ಲೇಯರ್ ಬೈ ಲೇಯರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದನ್ನು ಮಾಡೋದ್ರಿಂದ ಇಲ್ಲೇ ಒಂದು ಸ್ವಾಭಾವಿಕವಾಗಿ ಕಳೆಯುವ ಪ್ರತಿಕ್ರಿಯೆ, ನ್ಯಾಚುರಲ್ ಡಿಕಂಪೋಸಿಷನ್ ಅದಾಗತ್ತೆ. ಹಾಗಾಗಿ ಇಲ್ಲೇ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಇಲ್ಲೇ ತಯಾರಾಗುತ್ತೆ. ಒಣ ತ್ಯಾಜ್ಯಗಳು, ಇಂಗಾಲವನ್ನು ಕೊಡ್ತಕ್ಕಂಥವು ನನ್ನ ತೆಂಗಿನ ಮರದಿಂದ ಸಿಗುತ್ತೆ. ಗರಿ, ಎಡಮಟ್ಟೆ, ಕುರುಂಬಾಳೆ ಇತ್ಯಾದಿ. ಸಾರಜನಕ ಕೊಡಲಿಕ್ಕೆ ಹಸಿರೆಲೆ ಗೊಬ್ಬರ ಸೊಪ್ಪುಗಳು ಇಲ್ಲೇ ಉತ್ಪತ್ತಿ ಆಗ್ತಾ ಇರುತ್ತೆ, ನನ್ನ ದ್ವಿದಳ ಧಾನ್ಯಗಳು. ಸೊ ಹಾಗಾಗಿ ಇದನ್ನು ಮಾಡೋದ್ರಿಂದ ಸ್ವಾಭಾವಿಕವಾಗಿ ಇಲ್ಲೇ ಗೊಬ್ಬರ ತಯಾರಾಗ್ತಾ ಹೋಗುತ್ತೆ. ವರ್ಷ ಪೂರ್ತಿ ನನ್ನ ತೆಂಗಿಗೆ ಎಷ್ಟು ಗೊಬ್ಬರ ಬೇಕೋ ಅದನ್ನು ಇಲ್ಲೇ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಗೆ ಹೇಳಿದ್ದು, ನಮ್ಮ ಗೊಬ್ಬರವನ್ನು ನಮ್ಮ ತೋಟದಲ್ಲೇ ಉತ್ಪಾದನೆ ಮಾಡ್ಕೋಬೇಕು, ಮೊದಲನೇ ಪಾರ್ಟು. 2, ನಮ್ಮ ಗಿಡದ ಬುಡದಲ್ಲೇ ಉತ್ಪಾದನೆ ಮಾಡ್ಕೋಬೇಕು ಸಮತೋಲಿತ ಗೊಬ್ಬರವನ್ನು. ಇದನ್ನು ನಾನು ಇಲ್ಲಿ ಈಗ ನನ್ನ ಎಲ್ಲ ತೆಂಗಿನ ಮರಗಳಿಗೂ ಮಾಡ್ತಾ ಇದ್ದೀನಿ. ಈ ಹಂತದಲ್ಲಿ ನಾನೊಂದು ಕ್ವಶನ್ ಕೇಳಬೇಕು. ಕೇಳಿ. ಏನು ಅಂತ ಹೇಳಿದ್ರೆ, ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಡ್ರಿಪ್ ಸರ್ಕಲ್ ಅಂತ ತೋರಿಸ್ತಾ ಇದ್ವಿ. ಇದು ಬಹುಶಃ ನೋಡ್ಲಿಕ್ಕೆ ಒಂಥರ ಡ್ರಿಪ್ ಸ್ಕ್ವೇರ್ ತರ ಕಾಣ್ತಾ ಇದೆ. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಏನಿಲ್ಲ ಸರ್, ನಮ್ಮ ತೆಂಗಿನ ಮರದ ಕಾಂಡದಿಂದ 2 ಮೀಟ್ರು ಅಂದ್ರೆ ಒಂದು 6 ಅಡಿ ದೂರದಲ್ಲಿ ನಾವು ಈ ರೀತಿ ನಮ್ಮ ದ್ವಿದಳ ಧಾನ್ಯಗಳನ್ನ ಮತ್ತೆ ಈ ಇಂಗಾಲ ಪದಾರ್ಥಗಳನ್ನ ಮುಚ್ಚಿಗೆ ಕೊಡ್ತೀವಿ. ಇದು ವೃತ್ತಾಕಾರವಾಗಿರ್ಬೇಕು ಅಂತ ಹೇಳ್ತಾರೆ, ಯಾಕಂದ್ರೆ ಮಾಯಿಶ್ಚರ್ಗೋಸ್ಕರ, ಗರಿಯಿಂದ ನೀರು ಬೀಳುತ್ತಲ್ವಾ, ಮಾಡ್ಲಿಕ್ಕೆ ನ್ಯಾಚುರಲ್ ಆಗಿ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಅದು ಪರ್ಟಿಕ್ಯುಲರ್ಲಿ ನಾವು ಮಳೆಯಾಶ್ರಿತದಲ್ಲಿ ತೆಂಗು ತೋಟ ಮಾಡೋರಿಗೆ ಅದು ಬೇಕೇ ಬೇಕು, ಯಾಕಂದ್ರೆ ಅಲ್ಲೇ ಮಾಯಿಶ್ಚರ್ ಕ್ರಿಯೇಟ್ ಆಗುತ್ತೆ ಮಳೆ ಬಂದಾಗ. ಹೌದು. ಬಟ್ ನಾವಿಲ್ಲಿ ಏನಾಗಿದ್ದೀವಿ, ನಂದು ಇಲ್ಲಿ ಒಂದು ಕಾರಣ, ಇಲ್ಲಿ ನಾನು ಟ್ರೆಂಚ್ ಮಾಡಿಸಿದ್ದೆ ಮುಂಚೆ ಇತ್ತು. ಉತ್ತರ ದಕ್ಷಿಣ ಎರಡೂ ದಿಕ್ಕಲ್ಲಿ ನಾನು 2 ಮೀಟರ್ ದೂರದಲ್ಲಿ 5 ರಿಂದ 6 ಅಡಿ ದೂರದಲ್ಲಿ ಈ ಟ್ರೆಂಚ್ ಮಾಡಿಸಿ ಇಲ್ಲಿ ನಾನು ಸಾವಯವ ಗೊಬ್ಬರ ತಂದು ಹಾಕ್ತಾ ಇದ್ದೆ. ಹಿಂದೆ 2018 ರಿಂದನೂ ಇದೆ ಈ ಟ್ರೆಂಚ್. ಅದೇ ಲಾಸ್ಟ್ ಮೋಸ್ಟ್ಲಿ ನನ್ನ ಹೊಲಕ್ಕೆ ಟ್ರಾಕ್ಟರ್ ಬಂದಿರೋದು. ಈ ಟ್ರೆಂಚ್ ಮಾಡ್ಬಿಟ್ಟು ಹೋಯ್ತು, ಬರ್ಬೇಡ ಕಣಪ್ಪ ನಾನು 0 ಟಿಲ್ಲಿಂಗ್ ಅಂತೇಳಿ ಕಳಿಸ್ಬಿಟ್ಟೆ. ಸೊ ಈ ಟ್ರೆಂಚ್ನ ಹಾಗೆ ಇತ್ತು. ಇದನ್ನ ನಾನು ಇವಾಗ ಉಪಯೋಗಿಸ್ಕೊತಾ ಇದ್ದೀನಿ ಅಷ್ಟೇ, ಮಾಡ್ಕೊಂಡು ಮಾಡ್ತಿರೋದು. ಈಗ ಹೊಸದಾಗಿ ಟ್ರೆಂಚ್ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ನಾನೇನ್ ಮಾಡಿದ್ನಲ್ಲ ಅದಕ್ಕೆ ಈಗ ಇದು ಒಂದು ಅಡಿಷನಲ್ ಆಗಿ ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ. ಇದೇನ್ ಮಾಡಿದ್ದೀನಿ ಅಂದ್ರೆ, ನನ್ನ ದ್ವಿದಳ ಧಾನ್ಯದಾಗ ಒಂದು ಸಾಲು ಬಿತ್ತನೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು, ಇಲ್ಲಿ ನಾನು ಸೆಣಬು ಡಯಂಚ ಹಾಕಿದ್ದೀನಲ್ಲ, ಹೌದು, ಇದಕ್ಕೂ ನಾನು ಇಲ್ಲೆಲ್ಲ ಬ್ರಾಡ್ಕಾಸ್ಟ್ ಮಾಡಿ ಬೆಳಿತೀನಲ್ಲ ನನ್ನ ತೋಟ ತುಂಬಾ, ಅದಕ್ಕೂ ಏನಪ್ಪಾ ವ್ಯತ್ಯಾಸ ಅಂತ. ಇಲ್ಲಿ ನಾನು ಬೆಳೆಯೋದು ದ್ವಿದಳ ಧಾನ್ಯಗಳು, ಇಲ್ಲಿ ನನ್ನ ಬೇರು ವಲಯದಲ್ಲಿ ಸಾರಜನಕ ಮತ್ತು ಇಂಗಾಲ ಅಂಶವುಳ್ಳಂತಹ ಒಂದು ಸಾವಯವ ದ್ರವ್ಯಗಳನ್ನ ಉತ್ಪಾದನೆ ಮಾಡಕ್ಕೆ ಅಂತ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದ ಪ್ರತಿ ಚದರ ಅಡಿನಲ್ಲಿ ಏನು ನಾನು ಬ್ರಾಡ್ಕಾಸ್ಟ್ ಮಾಡಿ ಬೆಳಿತೀನಲ್ವಾ, ಸೆಣಬು ಡಯಂಚ, ಹುರುಳಿ, ಅದೆಲ್ಲ ಅದು ನನ್ನ ಓವರ್ ಆಲ್ ನನ್ನ ಇತರ ಮಿಶ್ರ ಬೆಳೆಗಳಿದೆಯಲ್ಲ, ತೆಂಗು, ಅಡಿಕೆ, ಬಾಳೆ, ಕೋಕೋ, ಅದಕ್ಕೆಲ್ಲ ನಾನು ಫರ್ಟೈಲ್ ಮಾಡ್ಬೇಕಲ್ಲ, ಫಲವತ್ತು ಮಾಡ್ಕೋಬೇಕು ಮಣ್ಣನ್ನ. ಅದಕ್ಕೋಸ್ಕರ ಅದು ಆ ಕಾರ್ಯನೂ ನಡೆಯುತ್ತೆ. ಅದ್ರ ಜೊತೆಗೆ ಇದನ್ನ ಮಾಡಕ್ ಹೊರಟಿದ್ದೀವಿ. ಇದು ಪ್ರಮುಖವಾಗಿ ನನ್ನ ತೆಂಗಿಗೆ ಸತ್ವಪೂರಿತ 16 ಪೋಷಕಾಂಶವುಳ್ಳ ಗೊಬ್ಬರ ಅಂತ ಹೇಳ್ತಾರಲ್ವಾ, ಆ ಪೋಷಕಾಂಶವುಳ್ಳ ಗೊಬ್ಬರ ಇಲ್ಲೇ ಉತ್ಪತ್ತಿ ಆಗಬೇಕು, ಇಲ್ಲೇ ಪ್ರೊಡ್ಯೂಸ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಬಹಳ ಬೇಗ, ಇನ್ನು ಕೆಲವೇ ಒಂದು 45 ದಿವಸ ಅಂದರೆ 6 ವಾರದಲ್ಲಿ ನಾನು ಇಷ್ಟು ಬಂದ್ಬಿಡುತ್ತೆ. ನಾನು ಅದನ್ನು ಕತ್ತರಿಸಿ ಹಾಕೊಂಡಿದ್ದೀನಿ. ಸೊ ಇದ್ರೆ ನಾವು ಡ್ರಿಪ್ ಸರ್ಕಲ್ ಮಾಡಿ ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋದು ಓಕೆ, ಮೊದಲನೇ ಸಲ ಅದು ಸಾವಯವ ಕೃಷಿ. ಬಟ್ ನೈಸರ್ಗಿಕ ಕೃಷಿ ಇಲ್ಲಂದ್ರೆ ಏನು,
ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಗೊಬ್ಬರವನ್ನು ನಾವು ಇಲ್ಲೇ ಉತ್ಪಾದನೆ ಮಾಡಬೇಕು, ಒಳಸುರಿಗಳ ವೆಚ್ಚವನ್ನು ಕಮ್ಮಿ ಮಾಡಬೇಕು, ಉತ್ಪಾದನಾ ವೆಚ್ಚ ಕಮ್ಮಿ ಆಗಬೇಕು, ಹೌದಲ್ವಾ? ಅದಕ್ಕೋಸ್ಕರ ಈ ಒಂದು ವಿಧಾನವನ್ನು ನಾನು ಇಲ್ಲಿ ಇನೋವೇಷನ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಇಲ್ಲಿ ಗಮನಿಸ್ಬೋದು. ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮತ್ತೆ ಹೇಳ್ತಾ ಹೋಗ್ತೀನಿ, ಅದು ಬೆಳವಣಿಗೆ ಆದಾಗ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು, ನೈಸರ್ಗಿಕ ಕೃಷಿನಲ್ಲಿ ನಮಗೆ ಬೇಕಾದಂತಹ ಒಳಸುರಿಗಳನ್ನು ನಮ್ಮ ತೋಟದಲ್ಲೇ ಸಾಧ್ಯವಾದರೆ ನಮ್ಮ ಸಸ್ಯದ ಬೇರು ವಲಯದಲ್ಲೇ ಉತ್ಪಾದನೆ ಮಾಡಿಕೊಂಡ್ರೆ, ನೋಡಿ, ಲಾಜಿಸ್ಟಿಕ್ಸ್ ಕಾಸ್ಟ್ ಇಲ್ಲ, ಲೇಬರ್ ಕಾಸ್ಟ್ ಇಲ್ಲ, ಹೊರಗಡೆಯಿಂದ ಏನೂ ತಂದಾಕಬೇಕಾದಿಲ್ಲ, ಎಲ್ಲ ಇಲ್ಲೇ ಆಗ್ತಾಯಿದೆ. ಒಂದು ಸತಿ ನಾನು ಸೆಟ್ ಮಾಡಿಬಿಟ್ರೆ ಆಯಿತು. ಈ ಒಂದು ವಿಧಾನವನ್ನು ನಾನು ಎಲ್ಲ ತೆಂಗಿನ ಮರಗಳಿಗೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 80% ಮಾಡಿದ್ದೀವಿ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಜೊತೆಗೆ ನೋಡಿ, ನನ್ನ ಬದುಗಳ ಉದ್ದಕ್ಕೂ ನನ್ನ ಗ್ಲಿರಿಸೀಡಿಯಾ ಮತ್ತು ಹಾಲವಾಣ, ಇದು ಕೊಂಬೆಗಳನ್ನು ತಂದು ನೆಡತಕ್ಕ ಇದು ಸರಿಯಾದ ಸಮಯ ಮಿತ್ರರೇ. ಈ ಜೂನ್ ಜುಲೈನಲ್ಲಿ ನಮಗೆ ಇಲ್ಲಿ ಮುಂಗಾರು ಬಂದಿದೆಯಲ್ವ, ಬರ್ತಾ ಇದೆ. ಹಾಗಾಗಿ ಇದನ್ನು ನೆಡ್ತಾ ಇದ್ದೀವಿ. ಭಾಳ ಹತ್ತಿರದಲ್ಲೇ ನೆಟ್ಕೊಂಡಿದ್ದೀನಿ. ನನಗಿದು ಸಾಕಷ್ಟು ಬಯೋಮಾಸ್ ಕೊಡುತ್ತೆ. ಸೊ ಇದನ್ನು ಕತ್ತರಿಸಿ ನನ್ನ ಗಿಡದ ಬುಡಗಳಿಗೆ ಮುಚ್ಚಿಗೆ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಇದನ್ನು ನನ್ನ ತೋಟದ ಪ್ರತಿ ಬ್ಲಾಕಿನ ಎಲ್ಲ ಬದುಗಳಲ್ಲೂ ಇದನ್ನು ಹಾಕುವಂಥ ಕೆಲಸ ಇವಾಗ ನಡೀತಾ ಇದೆ. ಸೊ ಮುಂದಿನ ಹಂತಗಳಲ್ಲಿ ಇದು ಚಿಗುರಿ ನನಗೆ ಸಾಕಷ್ಟು ಬಯೋಮಾಸ್ ಕೊಡುತ್ತೆ ಅನ್ನುವ ನಂಬಿಕೆ ನನಗಿದೆ. ಈವನ್ ನನ್ನ ಪುಟಾಣಿ ತೆಂಗಿನ ಗಿಡಕ್ಕೂ ಅದೇ ರೀತಿ ನಾನು ಹಸಿರು ಗಿಡಕ್ಕೆ ಹಸಿರು ಬಳೆ, ನೋಡಿ ಅದೇ ಕಾನ್ಸೆಪ್ಟು. ಅಲ್ಲಿ ಸಾರಜನಕ ಮತ್ತು ಇದು ಇಂಗಾಲ ಇಷ್ಟು ಮಾಡಿ ಸ್ನೇಹಿತರೆ, ಕಡಿಮೆ ಒಳಸುರಿಯ ವೆಚ್ಚದಲ್ಲಿ ಉತ್ಪಾದನಾ ವೆಚ್ಚ ಕಮ್ಮಿ ಮಾಡಿಕೊಂಡು ನಮ್ಮ ತೋಟವನ್ನು ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ತೀನಿ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.